ನಮಸ್ಕಾರ ಕನ್ನಡಿಗರಿಗೆ, ವೆಲ್ಕಮ್ ಟು ಹರ್ಷಿತಾ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯ. ಎಲ್ಲಾದರೂ ಇರು, ಎಂದೆಂದಿಗೂ ಕನ್ನಡವಾಗಿರು. ಫಸ್ಟ್ ಮಾರ್ನಿಂಗ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ವೀಡಿಯೋ ಇರಲಿ ಅಂದ್ಬಿಟ್ಟು ಒಂದು ವೀಡಿಯೋ ತೊಗೊಂಡೆ. ಹಂಗೆ ಅಲ್ಲಿ ಶುಗರ್ ಕೇನ್ ಜ್ಯೂಸ್ ಮಾಡ್ತಿದ್ರು ಅಂದ್ಬಿಟ್ಟು ಅದನ್ನೂ ತೊಗೊಂಡು ಕುಡಿದ್ಬಿಟ್ಟು ರೆಸ್ಟ್ ರೂಮ್ಗೆ ಹೋಗಿ ಬರೋಕ್ಕೆ 5 ಮಿನಿಟ್ಸ್ ಏನೋ ಬ್ರೇಕ್ ಕೊಟ್ಟಿದ್ದು. ಬ್ರೇಕ್ ಕೊಟ್ಟು ಆಲ್ಮೋಸ್ಟ್ ಹಾಫ್ ಅನ್ ಅವರ್ ಆಗಿದೆ. ಇನ್ನ ಇವಾಗ ಬರ್ತಿದ್ದಾರೆ ಇವರೆಲ್ಲ. ನೋಡಿ, ಇಷ್ಟು ನಿಧಾನಕ್ಕೆ ಬಂದ್ರೆ ನಾವ್ ಯಾವಾಗ ಬೆಟ್ಟ ಹತ್ತೋದು, ಟ್ರೆಕ್ಕಿಂಗ್ ಮಾಡೋದು? ಇವಳಲ್ಲ, ಇವಳಿಂದಾನೆ ಆಲ್ಮೋಸ್ಟ್ ಲೇಟ್ ಆಗಿದ್ದು, ನನ್ನಿಂದ ಅಲ್ಲ. ಇವಾಗ ವಿ ಆರ್ ಸ್ಟಾರ್ಟಿಂಗ್ ಟ್ರೆಕ್ಕಿಂಗ್. ಊರಿನವಳೇ ಬೆಂಗಲು ಬಂಗಾರಿ, ಬೆಂಗಲು ಬಂಗಾರಿ. ಅದ್ರ ಡೈಲಾಗ್ ನೆನಪಾಗ್ತೈತೆ. ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗೋದಕ್ಕೆ ಮನಸ್ಸುಂಟು, ಸ್ವಲ್ಪ ದಾರಿ ಮಾಡ್ಕೊಡ್ಬೇಕು. ನಿಜ ನೋಡಿ, ಯಾಕೆಂದ್ರೆ ಹೆಂಗ್ ಕೂತೋಳ್ ನೋಡಿ. ಏನ್ ಅವಳಿಗೇನು ಅನ್ಸಲ್ವಾ? ಸುಸ್ತಾಗೋಯ್ತು ಗಾಯ್ಸ್, ಆಗ್ತಾ ಇಲ್ಲ. ಎಷ್ಟು ಚೆನ್ನಾಗಿದೆ ಅಲ್ವಾ ನೇಚರು. ಗ್ರೀನ್ 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 ಆಗಿ ಸಾಕಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಈ ಕಡೆ ಗ್ರೀನ್ ಗ್ರೀನ್ ಮಧ್ಯ ಹೋಗ್ತಾ ಇದೀವಿ. ಸಮಾಚಾರ ಏನಮ್ಮ, ಹೆಂಗಿದೆ ಟ್ರೆಕ್ಕಿಂಗು? ಚೆನ್ನಾಗೈತಾ? ನನಗೆ ಫುಲ್ ಸುಸ್ತಾಗೋಯ್ತು. ಇವಳೇನೋ ಸಣ್ಣ ಕೋಳ ಹಾಕ್ಬಿಡ್ತಾಳೆ. ನಾನು ಮೀಡಿಯಮ್ ಆಗಿದ್ದೀನಿ, ಹೆಂಗತ್ತದು? ಅದೇ ಕಷ್ಟ ಆಗ್ತಿರೋದು. ಇನ್ನು ಹಿಂದೆ ಜನ ಬರ್ತಾಯಿದ್ರು. ಸೊ ಏನು ಮಾಡೋದು ಅಂದ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲೊಂದು ವೀಡಿಯೋ ಮಾಡ್ಕೊಂಡೆ. ಯಪ್ಪ, ಏನು ಬಿಸಿಲೈತೆ. ಏನಪ್ಪ ಇದು? ಒಳಕಲ್ ತೀರ್ಥ. ಏನಾದ್ರೂ ಅನ್ಕೊಂಡ್ರೆ ನೀರ್ ಸಿಗುತ್ತೆ ನಿಮ್ ಕೈಗೆ, ಅದನ್ನ ಒಳಕಲ್ ತೀರ್ಥ ಅಂತ ಅಂತಾರೆ. ಅದಕ್ಕೂ ಅದೃಷ್ಟ ಇರ್ಬೇಕು. ಟೆಂಪಲ್ ಅಲ್ಲಿ ಎಲ್ಲಾರು ತೀರ್ಥ ಇಸ್ಕೊಂಡು ಹಿಂಗ್ ಬರ್ತಾರ. ನಾವು ಹಿಂಗ್ ಹೋಗಿ ಹಂಗ್ ಬರ್ತೀವಿ ಗಾಯ್ಸ್. ಮ್ಯಾಮಿಗೆ ಮೋಸ್ಟ್ಲಿ ನೀರ್ ಸಿಕ್ತು. ಮ್ಯಾಮಿಗೆ ನೀರ್ ಸಿಕ್ತು ಫೈನಲಿ. ಎಲ್ಲರೂ ಹಿಂಗ್ ಬಕ್ಕೊಂಡು ಹೋಗ್ಬೇಕಿಲ್ಲಿ. ಒಂಥರ ಚೆನ್ನಾಗಿದೆ. ನಿಧಾನಕ್ಕೆ ಬನ್ನಿ. ಪೂರ್ವ ಏನ್ ಹೆಂಗ್ ಕೂತಿದ್ಯಾ? ಸುಸ್ತಾಯ್ತು ನೋಡಿ, ಮಂಡೆ ಮೇಲೆ ಇರೋದು. ಕುತ್ಕೊಂಡಿದೀವಿ. ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಒಂದು ವೀಡಿಯೋ ತೊಗೊಂಡು ಒಂದು ಫೋಟೋಸ್ ತೊಗೊಂಡು ಹಾಗೆ ಅಲ್ಲಿ ಅಂಗಡಿ ಕಾಣಿಸ್ತು ಅಂದ್ಬಿಟ್ಟು ಏನಾದ್ರು ತಿನ್ನಕ್ಕೆ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡು ತಿನ್ಕೊಂಡು ಅಲ್ಲಿ ನೀರು ಕಾಣಿಸ್ತು. ಇವಳು ಒಂದು ವಾಟ್ರ್ ಬಾಟ್ಲ್ ಫಿಲ್ ಮಾಡ್ಕೊಬರ್ತೀನಿ ಅಂತ ಹೋದ್ಲು. ಅದಾದ್ಮೇಲೆ ಸಡನ್ನಾಗಿ ಹಿಂದೆ ತಿರುಗಿ ನೋಡಿದಾಗ ನನಗಂತೂ ಊರಾಚೆ ಸರ್ಗಾನೆ ಕಾಣುತ್ತೈತೆ ಅನ್ನೋ ಸಾಂಗ್ ನೆನಪಾಯ್ತು. ಅದಾದಮೇಲೆ ಫೈನಲಿ ಟಾಪಿಗೆ ಹೋಗಿ ಆ ನಂದಿ ಹತ್ರನೂ ಹೋಗಿ ಬಂದ್ವಿ. ಅದಾದಮೇಲೆ ಟಾಪಲ್ಲಿ ನಿಂತ್ಕೊಂಡು ನನಗೆ ಹತ್ತು ಬಂದಿದ್ದೀನಿ ಅನ್ನೋ ಖುಷಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಿಲ್ಲ. ಅಷ್ಟು ಖುಷಿ ಆಗ್ತಿತ್ತು, ಯಾಕಂದರೆ ಅಷ್ಟು ಕಷ್ಟಪಟ್ಟು ಹತ್ತಿದ್ಕೂ ಒಂದು ಪ್ರತಿಫಲ ಸಿಕ್ತಂಗಾಯಿತು. ಆ ವ್ಯೂ ಪಾಯಿಂಟ್ ಅಲ್ಲಿಂದ ನಿಂತ್ಕೊಂಡು ನೋಡಿದಾಗಂತೂ ಫುಲ್ ಖುಷಿ ಆಯಿತು. ಅದಾದಮೇಲೆ ಬಾವುಟ ನಾವು ಆರಿಸಿಲ್ಲ ಅಂದರೆ ಹೇಗೆ, ಕನ್ನಡಿಗರಾಗಿ ಹೋಗಿ ಟಾಪಲ್ಲಿ ನಾವು ಬಾವುಟ ಆರಿಸಿದ್ವಿ.